ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕು ಹಾಗೂ ಭವಿಷ್ಯ ಸಂಖ್ಯಾಶಾಸ್ತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ಸರಿಯಾದ ನಂಬರ್ ಒಬ್ಬ ವ್ಯಕ್ತಿಯನ್ನ ಯಶಸ್ಸಿನ ಉತ್ತುಂಗಕ್ಕೆ ಕರ್ಕೊಂಡು ಹೋದ್ರೆ, ಇನ್ನೊಂದು ನಂಬರ್ ಒಬ್ಬರ ಬದುಕಿನ ನೆಮ್ಮದಿಯನ್ನ ಕಿತ್ಕೊಂಡಿರತ್ತೆ. ಹಾಗಾದ್ರೆ ನಮ್ಮ ಬದುಕಿನ ರೈಟ್ ನಂಬರ್ ಯಾವುದು, ರಾಂಗ್ ನಂಬರ್ ಯಾವುದು, ಇದರ ಜೊತೆಗೆ ಯಾವ ಬಣ್ಣ ನಮ್ಗೆ ಅದೃಷ್ಟವನ್ನ ತಂದ್ಕೊಡುತ್ತೆ, ಯಾವ ಬಣ್ಣ ಸಂಕಷ್ಟವನ್ನ ತಂದ್ಕೊಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಇದೆಲ್ಲವನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ, ಪರ್ಫೆಕ್ಟ್ ಪ್ರೆಡಿಕ್ಷನ್ ಗೆ ಹೆಸರಾಗಿರುವಂತಹ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮ ದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಸಮಸ್ತ ಅಭಿಮಾನಿ ಕೂಡ ಸಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇವತ್ತಿನ ದಿನಾಂಕ 7/12/2024 ಶನಿವಾರ. ಈ ದಿನ ಹೇಗಿದೆ ಗುರುಜಿ? 7 ಅನ್ನೋ ನಂಬರ್ ತುಂಬಾ ಅದ್ಭುತವಾದ ನಂಬರ್. 7 ಇಸ್ ಸಖತ್ ಬ್ರಿಲಿಯಂಟ್ ನಂಬರ್. 7 ಅನ್ನೋದಕ್ಕೆ ತುಂಬಾ ಚಾಲೆಂಜಿಂಗ್ ನಂಬರ್ಸ್. ಮನೇಲಿ ತಂದೆ ತಾಯಿ ಮೇಲೆ ಚಾಲೆಂಜಿಂಗ್ ಮಾಡುತ್ತೆ, ಮಕ್ಳ ಮೇಲೆ ಚಾಲೆಂಜಿಂಗ್ ಮಾಡುತ್ತೆ, ಅಣ್ಣ ತಮ್ಮದಿರ ಮೇಲೆ ಚಾಲೆಂಜಿಂಗ್ ಮಾಡುತ್ತೆ. ಅದು ಯಾವಾಗಲೂ ಚಾಲೆಂಜಿಂಗ್ ನಂಬರ್. ಅಂದ್ರೆ ಮೌನವಾಗಿರ್ತದೆ, 100% ತುಂಬಾ ಮೌನವಾಗಿರುತ್ತೆ. ಆದ್ರೆ ತುಂಬಾ ಅಟ್ಯಾಕ್ ಮಾಡೋ ನಂಬರ್ಸ್. ಅಂದ್ರೆ ಆ ಡೇಟ್ ಅಲ್ಲಿ ಹುಡ್ತಾರು ತುಂಬಾ ಮೌನವಾಗಿದ್ದು ಅಟ್ಯಾಕ್ ಮಾಡ್ತಾರೆ. ಆ ತಾಕತ್ ಇರುತ್ತೆ. ಆದ್ರೆ ಕಾಡಿನ ರಾಜನ್ ತರ ನಂಬರ್ಸ್. ಇವಾಗ ಹೆಂಗೆ ಒಂದು ರಾಜ ಅಂದ್ರೆ ಹೆಂಗೆ, ಇವಾಗ ಧೋನಿ ನಂಬರ್ 7ನೇ ತಾರೀಕು ಕೊಟ್ಟಿದ್ದಾರೆ, ಅವ್ರ ಜರ್ಸಿ ನಂಬರ್ 7, ಧೋನಿ ಅಟ್ಯಾಕ್ ಮಾಡ್ತಾರೆ. ಅದೇ ನರೇಂದ್ರ ಮೋದಿ 27, ಅದ್ರಲ್ಲಿ 7 ಪಾಸ್ ಆಗುತ್ತೆ. ಅದೇ 17 ಅದ್ರಲ್ಲಿ 7 ಪಾಸ್ ಆಗುತ್ತೆ. ಇವಾಗ ಯಡಿಯೂರಪ್ಪ ಅವರು 27ನೇ ತಾರೀಕು, ಅದರಲ್ಲಿ ನಂಬರ್ 7 ಬರ್ತ್ ನಂಬರ್ ಪಾಸ್ ಆಗುತ್ತೆ. ಅಂದ್ರೆ 7 ಅನ್ನೋದು ಪಾಸ್ ಆಗುತ್ತೆ. ಹಾಗಾಗಿ 7 ಅನ್ನೋ ನಂಬರ್ಸ್ ಅದ್ಭುತವಾದ ನಂಬರ್ಸ್. ಆದ್ರೆ ಇವ್ರು ತಾಳ್ಮೆ ಒಂದು ಕಲ್ತ್ಕೋಬೇಕು. ಧೋನಿ ಅಷ್ಟು ತಾಳ್ಮೆಯನ್ನ ಕಲ್ತ್ಕೋಬೇಕಾಗತ್ತೆ. ಆದ್ರೆ 7 ಇಲ್ಲಿ ಏನಾಗುತ್ತೆ, ಒಬ್ಬೊಬ್ರು ನ್ಯೂಮರಾಲಜಿ ಬರೀ ಡೇಟ್ ಮಾತ್ರ ಅಂತಾರೆ. ಡೇಟು, ತಿಂಗಳು, ವರ್ಷವನ್ನ ಕೌಂಟ್ ಮಾಡ್ಬೇಕು. ಅವಾಗ 9 ಕಾಂಬಿನೇಷನ್ ಬರುತ್ತೆ. 7ಗೆ 9 ಡೆಡ್ ಆಪೋಸಿಟ್ ನಂಬರ್ಸ್. ಈ ಡೆಡ್ ಆಪೋಸಿಟ್ ನಂಬರ್ ಹೊಟ್ಟಿರುತ್ತೆ. ಹಂಗಾಗಿ ಈ ನಂಬರ್ ಹುಟ್ಟಿದವ್ರಿಗೆ ಯಾವಾಗಲೂ ಚರ್ಚೆಗಳು, ಜಗಳಗಳು, ಕಿರಿಕೊಳ್ಳಿರುತ್ತೆ. ಆದ್ರೆ ಎಲ್ಲರೂ ತಿಳಿದಾರೆ ನಂಬರ್ 7ಗೆ 2 ಲಕ್ಕಿ ನಂಬರ್ಸ್ ಅಂತ ತಿಳ್ಕೊದ್ರೆ ಈ ರಾಂಗ್ ನಂಬರ್ಸ್. ಡೇಟ್ ಮಾತ್ರ ಲಕ್ಕಿ ಇರುತ್ತದೆ, ಅದು ಟೋಟಲ್ ನಂಬರ್ಸ್ ಗಳು ಬೇರೆ ಇರುತ್ತೆ. ಈ ಡೇಟ್ ಅಲ್ಲಿ ಹುಟ್ಟಿದವ್ರಿಗೆ ಮ್ಯಾರೇಜ್ ಲೈಫ್ ಕಿರಿಕಿರುತ್ತೆ. ಯಾಕಂದ್ರೆ 18ಕ್ಕೂ ಮ್ಯಾರೇಜ್ ಲೈಫ್ ಕಿರಿಕಿರಿ, 7ಕ್ಕೂ ಮ್ಯಾರೇಜ್ ಕಿರಿಕಿರುತ್ತೆ. ಆಗ ಈ ನಂಬರ್ ತುಂಬಾ ಬದಲಾವಣೆಗಳನ್ನ ಸಾಕಷ್ಟು ವಿಷಯನ ಮಾತಾಡಬಹುದು. ಸರಿ ಗುರುಜಿ, ಈ 7ನೇ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಅದೃಷ್ಟ ಸಂಖ್ಯೆ ಯಾವ್ದಾಗಿರುತ್ತೆ? ಬೆಸ್ಟ್ ನಂಬರ್ಸ್ ಅದೃಷ್ಟದ ಸಂಖ್ಯೆ ಅವ್ರು ಯಾವಾಗಲೂ ಎವರ್ಗ್ರೀನ್ ನಂಬರ್ಸ್ ಅಂದ್ರೆ 16 ತುಂಬಾ ಲಕ್, ಅದ್ರಲ್ಲಿ 14 ತುಂಬಾ ಲಕ್, 15 ಡೇಂಜರ್ ನಂಬರ್ಸ್. 15 ಒಂದು ಡೇಂಜರ್ ಆಗುತ್ತೆ. ಯಾಕಂದ್ರೆ 7 ಪಕ್ಕ 5 ಕಾಂಬಿನೇಷನ್ ಆಗುತ್ತೆ. ಅದು 15 ಅಲ್ಲಿ 5 ಬರಬಾರ್ದು. ಯಾಕಂದ್ರೆ 5 ತುಂಬಾ ಸಾಥ್ ಕೊಡುತ್ತೆ. ಹಾಗಾಗಿ ತುಂಬಾ ಸಾಕಷ್ಟು ಸರಿ ಡಿಸ್ಟರ್ಬ್ ಮಾಡುತ್ತೆ. ಇವ್ರು ವೆರಿ ಡೇಂಜರ್ ನಂಬರ್ಸ್ 8 ಇಸ್ ತುಂಬಾ ಡೇಂಜರ್ ನಂಬರ್ಸ್. 9 ಡೇಂಜರ್ ನಂಬರ್ಸ್. ಇವ್ರು ಯಾವಾಗಲೂ ಎವರ್ಗ್ರೀನ್ ನಂಬರ್ 6, 1 ಬ್ಯೂಟಿಫುಲ್ ನಂಬರ್. ಯಾವ್ದಾದ್ರು 3 ನಂಬರ್ಸ್, ಒಂದು ವೆಹಿಕಲ್ ನಂಬರ್ಸ್ ಯಾವ್ದಾದ್ರು ಒಂದು 3 ನಂಬರ್ ಫಾಲೋ ಮಾಡ್ತಿದ್ರೆ ನನ್ನ ತಿಳಿದಿರೋ ಪ್ರಕಾರ 4, 5, 6 ಯೂಸ್ ಮಾಡೋದು ಲಕ್ ಜಾಸ್ತಿ ಇರುತ್ತೆ. 4, 5, 6. ಓಕೆ ಗುರುಜಿ, ಇವಾಗ ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ಅಂತ ಅಂದ್ರೆ ಮನೆಯಿಂದ ಹೊರಡ್ಬೇಕಾದ್ರೆ ಎಲ್ಲ ಒಂದು ಸಮಯನ ಅಂತ ನೋಡ್ತೀವಿ, ಯಾವ ಸಮಯಕ್ಕೆ ಹೊರಗಡೆ ಹೋಗ್ಬೇಕು ಅಂತ. ಇವತ್ತೇ ದಿನ ಯಾವ್ದು ಸಮಯಕ್ಕೆ ಜನ ಮನೆಯಿಂದ ಹೊರಟ್ರೆ ಆ ಕೆಲಸ ಯಶಸ್ವಿ ಆಗುತ್ತೆ? ಜನರಲ್ ಆಗಿ ಗ್ರಹಗಳ ರೀತಿಯಲ್ಲಿ ನೋಡಿದಾಗ, ನಂಬರ್ಗಳು ನೋಡಿದಾಗ ಬೆಳಿಗ್ಗೆ 10 ಗಂಟೆಯಿಂದ 11 ಇದೆಯಲ್ಲ, ಈ ಸಖತ್ ಸೂರ್ಯ ಗ್ರಹ ಬಲವಾಗಿರ್ತಾನೆ. ನಂಬರ್ಸ್ ರೀತಿಯಲ್ಲಿ ಹೋದಾಗ ಇವತ್ತು ಲಕ್ಕಿ ಡೇಟ್ಸ್ ಅಂತ ಬಂದಾಗ 6 ಮಾಡಂತ ನಂಬರ್ ಟ್ಯೂನ್ ಮಾಡ್ಕೊ. ಇವಾಗ 1 ಗಂಟೆನೇ ಆಗಿರ್ಲಿ 1 ಗಂಟೆ 5 ನಿಮಿಷಕ್ಕೆ, ಇವಾಗ 2 ಗಂಟೆನೇ ಆಗಿರ್ಲಿ 2 ಗಂಟೆ 4 ನಿಮಿಷಕ್ಕೆ, 3 ಗಂಟೆನೇ ಆಗಿರ್ಲಿ 3 ಗಂಟೆ 3 ನಿಮಿಷಕ್ಕೆ, ಇವಾಗ 1 ಗಂಟೆನೇ ಆಗಿರ್ಲಿ ಅದು 1 ಗಂಟೆ 7 ನಿಮಿಷಕ್ಕೆ ಹೋಗೋದು. ಆವಾಗ 1 ಗಂಟೆ 9 ನಿಮಿಷಕ್ಕೆ ಹೋಗೋದು. 1 ಗಂಟೆ 9 ನಿಮಿಷಕ್ಕೆ ಹೋದಾಗ 1 ಮತ್ತೆ 9 ಸೇರಿದಾಗ 1 ಆಗುತ್ತೆ. 1 ತುಂಬಾ ಲಕ್ ಕೊಡುತ್ತೆ, 6 ಲಕ್ ಕೊಡುತ್ತೆ. ಇವಾಗ 28 ಅಂದ್ರೆ 2 ಗಂಟೆ 28 ನಿಮಿಷಕ್ಕೆ ಹೋಗಂತ ಒಂದು ವೈಬ್ರೇಷನ್. ಇಲ್ಲ 4 ಗಂಟೆ ಜನರಲ್ ಆಗಿ 4 ಗಂಟೆ 6 ನಿಮಿಷಕ್ಕೆ, ಇದನ್ನೆಲ್ಲವನ್ನು ಸ್ಟಾರ್ಟ್ ಮಾಡಿದಾಗ ಸಖತ್ ವೈಬ್ರೇಷನ್ ಇರುತ್ತೆ. ಅಂದ್ರೆ ಒಂದು ಟೈಮ್ ಅಲ್ಲಿ ಹೊಡೆದ್ರೆ 6 ಹೋಗುತ್ತೆ. ಒಂದು ರೌಂಡ್ ಒಂದ್ ಸ್ವಲ್ಪ ತಗೊಳ್ಬಿದ್ರೆ 4 ಹೋಗುತ್ತೆ. ಮೀಡಿಯಂ ಅಲ್ಲಿ ಪಾಸ್ ಮಾಡ್ತಿದ್ರೆ ರನ್ ತಗೊಂಡಂಗೆ ಇರುತ್ತೆ. ಆದ್ರೆ ಒಂದೇ ಟೈಮ್ ಅಲ್ಲಿ ಹೊಡೆದ್ರೆ 6 ಹೋಗುತ್ತೆ. ಆದ್ರೆ ಒಂದೇ ಟೈಮ್ ಅಲ್ಲಿ ಆ ನಂಬರ್ ಪಾಸ್ ಮಾಡಿದ್ರೆ ಲಕ್ ಬಂದ್ಬಿಡುತ್ತೆ 100%. ಗುರುಜಿ, ಆವಾಗ್ಲೇ ನಮ್ಗೆ ಒಳ್ಳೆ ನಂಬರ್ ಬಗ್ಗೆ, ಒಳ್ಳೆ ಸಮಯದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಬಣ್ಣಗಳ ಬಗ್ಗೆ ಮಾತಾಡುವಂತ ಸಮಯ. ಗುರುಜಿ, ಇವತ್ತಿನ ದಿನ ಶನಿವಾರ, ಯಾವ ಬಣ್ಣ ಧರಿಸಿದ್ರೆ ಅದು ಶುಭ ಆಗುತ್ತೆ? ನೋಡಿ, ಇವತ್ತು 7 and 9 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್. ಅಂದ್ರೆ ಒಂದು ಕುಜ ಮತ್ತೆ ಒಂದು ಬಹಳ ವೈಬ್ರೇಷನ್, ಕೇತು ಮತ್ತೆ ಕುಜನ ವೈಬ್ರೇಷನ್ ನಂಬರ್ ಅಲ್ಲಿ ನ್ಯೂಮರಾಲಜಿ ಆಗುತ್ತೆ. ಇವತ್ತು ಯಾರೆಲ್ಲ ತುಂಬಾ ಲಕ್, ನಮ್ಮ ಆಫೀಸಲ್ಲಿ ಹ್ಯಾಪಿ ಆಗಿರ್ಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರ್ಬೇಕು ಅನ್ನೋರು ಎಲ್ಲರಿಗೂ ಕೂಡ ದಿ ಬೆಸ್ಟ್ ವೈಟ್ ಮತ್ತೆ ಬ್ಲೂ ತುಂಬಾ ಬ್ಯೂಟಿಫುಲ್ ಕಲರ್ಸ್. ವೈಟ್ ಬಂದು ಬಹಳ ಸಂತೋಷವನ್ನ ಕೊಡುತ್ತೆ, ಬಹಳ ಹ್ಯಾಪಿಯಾಗಿ ಕೊಡುತ್ತೆ. ಬ್ಲೂ ಬಂದು ಅದೃಷ್ಟವನ್ನೇ ಕೊಡುತ್ತೆ. ಎಷ್ಟೋ ಸರಿ ನೋಡಿರ್ಬೋದು ಬ್ಲೂ ಕಲರ್. ನಮ್ಮ ಇಂಡಿಯಾ ಒಂದ್ಸರಿ ವರ್ಲ್ಡ್ ಕಪ್ ಗೆದ್ರು ಎನರ್ಜಿ ಇರುತ್ತೆ. ನಮ್ಮ ಇಂಡಿಯಾ ನೋಡಿ ಬ್ಲೂ ಕಲರ್ ಅತಿ ಹೆಚ್ಚು ಯೂಸ್ ಮಾಡ್ತೀವಿ.
ಕ್ರಿಕೆಟ್ಗೆ ದೊಡ್ಡ ಅಣ್ಣ. ನೀವು ಮುಂಬೈ ಟೀಮ್ ಬ್ಲೂ ಯೂಸ್ ಮಾಡ್ತಾರೆ, ತುಂಬಾ ಸರಿ ಕಪ್ ಪಡೆದ. ಬ್ಲೂಗಿರೋ ತಾಕತ್ ಅಂತರದು ಈ ಬ್ಲೂನ ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ಎನರ್ಜಿ. ಇವತ್ತು ಯೂಸೇ ಮಾಡಿದ್ರೆ ಬಣ್ಣ ಅಂದ್ರೆ ಬ್ಲಾಕ್ ತುಂಬಾ ಯೂಸ್ ಮಾಡಬಾರ್ದು, ವೆರಿ ಡೇಂಜರ್ ಬಣ್ಣ ಆಗುತ್ತೆ. ಅದರ ಲಿಫ್ಟಿಗೆ ಜಾಸ್ತಿ ಹೆಣ್ಮಕ್ಳು ರೆಡ್ ನ ಯೂಸ್ ಮಾಡಿದಷ್ಟು ಇನ್ನೂ ಬಾಯ್ ತೆಗೆದು ಏನಪ್ಪ ಚಾಮುಂಡಿ ತರ ತೆಗಿತಾವ್ರಂತ. ಅಂದ್ರೆ ಸರಸ್ವತಿ ತರ ಲಿಫ್ಟಿಕ್ ನಾಗ್ತಾ ಒಳ್ಳೆ ಸರಸ್ವತಿ ತರ ಮಾತಾಡ್ಬೋದು. ವಾಗ್ದೇವಿ ಸರಸ್ವತಿನೇ ತಾಂಡವಾಡ್ತಾ ಇರ್ತಾರೆ ಅವ್ರ ಬಾಯಲ್ಲಿ. ಅದೇ ರೀತಿ ನೀವು ಸ್ಲಿಪ್ಪರ್ ಅಷ್ಟೇ ರೆಡ್ ಬ್ಲಾಕ್ ಇದೆಲ್ಲ ಇವತ್ತು ತುಂಬಾ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ಇಲ್ಲ ನಾನು ವಿರುದ್ಧವಾಗಿ ನಾನು ಆರ್ಯವರ್ದವ್ರ ಮೇಲೆ ಚೆಕ್ ಮಾಡ್ತೀನಿ ಅಂತ ಹೋದಾಗ್ಲೂ ಕೂಡ ಹಾಕಿ ಚೆಕ್ ಮಾಡಿ 100%. ಹಾಗಾಗಿ ಯಾರೆಲ್ಲ ರೆಡ್ ಕಲರ್ ಕಾರ್ನ ಯೂಸ್ ಮಾಡ್ತಿರ್ತಾರೆ, ರೆಡ್ ಕಲರ್ನ ಟೂ ವೀಲರ್, ರೆಡ್ ಕಲರ್ ಬೈಕ್ ನ ಯೂಸ್ ಮಾಡ್ತಾರೆ, ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇವತ್ತು ಬ್ಲೂ ಅಂಡ್ ವೈಟ್ ಹೆವಿ ಸಕ್ಸಸ್ ಬಣ್ಣ, ಅದ್ಭುತವಾದ ಬಣ್ಣ. ಈ ಬಣ್ಣ ಯೂಸ್ ಮಾಡಿದ್ರೆ ಅದೃಷ್ಟ ಬರುತ್ತೆ. ಯಾರ ಮೇಲೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ವೋ 100% ಬ್ಲೂ ಮತ್ತೆ ವೈಟ್ ಬೆಡ್ಶೀಟ್ ಕಲರ್ನ ಯೂಸ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗಿರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಗುರೂಜಿ ಹೇಳ್ದಾಗೆ ಬಿಳಿ ಹಾಗೆ ನೀಲಿ ಬಣ್ಣನ ಇವತ್ತು ಆದಷ್ಟು ಬಳಸಿ, ಹಾಗೆ ಕಪ್ಪು ಮತ್ತೆ ಕೆಂಪು ಬಣ್ಣನ ಆದಷ್ಟು ಇವತ್ತು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಗುರೂಜಿ ಇವತ್ತು ಮಹಿಳೆಯರು ಯಾವ ಬಣ್ಣದ ಹೂವನ್ನ ಬೆಳಗ್ಗೆ ನೋಡಿದ್ರೆ ಒಳ್ಳೇದಾಗತ್ತೆ, ಯಾವ ಬಣ್ಣದ ರಂಗೋಲಿಯನ್ನ ಹಾಕಿದ್ರೆ ಅದು ಶ್ರೇಷ್ಠ ಅಂತ ನೀವು ಹೇಳ್ತೀರಾ ಗುರೂಜಿ? ನೋಡಿ, 7 and 5ಗೆ ತುಂಬಾ ಒಳ್ಳೆ ನಂಬರ್ ಬುಧ ಗ್ರಹ. ಬುಧ ಈ ಸಖತ್ ಬ್ರಿಲಿಯಂಟ್. ಬುಧ ಬಂದು ನಂಬರ್ 5 ಬಂದು 7 ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಇವತ್ತು ನೀವು ನೋಡಿರ್ಬೋದು, ದರ್ಶನ್ ಅವರು 7 ನಂಬರ್ ಪಾಸ್ ಆಗ್ತಾರೆ. ಅವ್ರು ಹುಟ್ಟಿರೋದು 16 ಆಗಿರ್ಬೋದು. ಆದ್ರೆ ಮ್ಯೂಸಿಕ್ ಡೇಟ್ ಹರಿಕೃಷ್ಣ ಅವರು ಅವ್ರ 5ನೇ ತಾರೀಕು ಅವರು ತುಂಬಾ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟರು. 100% ತುಂಬಾ ದೊಡ್ಡ ಸಕ್ಸಸ್. ಹಾಗಾಗಿ ಇವತ್ತು ಗ್ರೀನ್ ಕಲರ್ ರಂಗಾಲೆ ಅಂದ್ರೆ ಗ್ರೀನ್ ಕಲರ್ ಅಂದ್ರೆ ತುಳಸಿ ತುಂಬಾ ವಿಶೇಷವಾದ ದಿನ ಇವತ್ತು. ಅದರಲ್ಲೂ ಕೂಡ ಶನಿವಾರ ಬಂದಿರೋದ ವೆಂಕಟೇಶ್ವರ ಸ್ವಾಮಿ ಪ್ರಿಯವಾಗಿದ್ದೇ ತುಳಸಿ. ಅದರಲ್ಲೂ ವಾರನೂ ಕೂಡ ಬಂದಿರೋದ್ರಿಂದ ಅದರಲ್ಲೂ ಕೂಡ ತುಳಸಿಯನ್ನ ನೀವು ಯೂಸ್ ಮಾಡೋದು. ಯಾಕಂದ್ರೆ 7 ಅನ್ನೋದು ಕೇತು ಗ್ರಹ. ಅಂದ್ರೆ ರಾಹು ಕೇತುಗಳು ಹೇಗಪ್ಪ ಅಂದ್ರೆ ಶಿವನ ಹತ್ರನೂ ಇರುತ್ತೆ ಕೊಳ್ಳಲ್ಲಿ, ಆದ್ರೆ ವಿಷ್ಣು ಹತ್ರ ಜಾಸ್ತಿ ಸುಪ್ಪತ್ತಿಗೆಲ್ಲ ಮಲಗಿರೋದು ವಿಷ್ಣುನೇ. ಹಾಗಾಗಿನೇ ಈ ಒಂದು ತುಳಸಿಯನ್ನ ಅತಿ ಹೆಚ್ಚು, ಇಲ್ಲ ಗ್ರೀನ್ ಕಲರ್ ಲೈಟ್ ತುಳಸಿ ಹೂವು ತುಂಬಾ ಒಳ್ಳೇದು. ಬ್ಲೂ ಕಲರ್ ಮಲ್ಲಿಗೆ ಹೊತ್ತು ತುಂಬಾ ಅದ್ಭುತ. ಬ್ಲೂ ಕಲರ್ ಹೂಗಳೆಲ್ಲ ಸಿಗುತ್ತೆ. ಇದನ್ನೆಲ್ಲನೂ ದೇವ್ರಿಗೆ ಅರ್ಪಿಸಿದಾಗ, ಇಲ್ಲಾಂದ್ರೆ ಪಿಂಕ್ ಇಸ್ ಸಕ್ಸಸ್. ಪಿಂಕ್ ನ ನೀವ್ ಏನಾದ್ರು ಅಪ್ಪಿ ದೇವ್ರಿಗೆ ಆ ಒಂದು ತವರೇವನ್ನು ಇಟ್ಟಾಗ, ನೀವು ಯಾವ್ದಾದ್ರು ಫೈನಾನ್ಸ್ ವ್ಯವಹಾರ, ಲೋನು, ಇನ್ನೊಂದು ಮತ್ತೊಂದು ಸ್ಯಾಲ್ರಿ, ಇವಾಗ ಎಷ್ಟೋ ಕಡೆ ಸ್ಯಾಲ್ರಿ ಆಗಿರಕ್ಕಲ್ಲ, ದೊಡ್ಡ ಕಂಪ್ನಿ ಸ್ಯಾಲ್ರಿನ ಆಗಿರಕ್ಕಲ್ಲ, ಸಣ್ಣ ಕಂಪ್ನಿ ಕೊಟ್ಟಿರ್ತಾರೆ. ಒಂದೇ ಒಂದು ಈ ತರದ ಒಂದು ಬ್ಲೂ ಒಂದೇ ಒಂದು ಪಿಂಕ್ ಕಲರ್ ತವರೇವನ್ನ ಇವತ್ತು ಅವ್ರ ಮನೆ ದೇವ್ರಿಗೆ ಇಟ್ಟದ್ದು. ದೇವಸ್ಥಾನದಲ್ಲಿ ಹೋಗಿ ಇಡೋದು ಬೇಕಾಗಿಲ್ಲ. ಖಂಡಿತ ಅಲ್ಲ ಕೂಡ ದೇವಸ್ಥಾನದಲ್ಲಿ ದೇವ್ರು ಇರೋದಕ್ಕಿಂತ ನಿಮ್ಮ ಮನೆನೇ ದೇವಸ್ಥಾನ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನೇ ಮಂತ್ರಾಲಯ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲೇ ರಾಘವೇಂದ್ರ ಸ್ವಾಮಿ ಆಗಿ. ಖಂಡಿತ ಅಲ್ಲೂ ಕೂಡ ಎಲ್ಲಿ ನೆನೆಯವರು ಅಲ್ಲೇ ಮಂತ್ರಾಲಯ ಅಂತ ಹೇಳ್ತಾರೆ. ದೇವರು ನಮ್ಮ ಹೃದಯದಲ್ಲೇ ಇದ್ದಾರೆ. ನಿಮ್ಮ ಮನೇನ ಸಖತ್ ಆನಂದಿಸಿ ಪೂಜೆ ಮಾಡಿ, ಸಖತ್ ಈ ಊರು ಇಡೀ ಇವತ್ತು ನೋಡಿ ನಿಮ್ಮ ಲೈಫಲ್ಲಿ ಇವತ್ತು ಏನೋ ಬದಲಾವಣೆ ಎಲ್ಲ ನಮ್ಗೆ ಕೇಳಿಬೇಕಾರೆ. ಗುರುಜಿ, ನೀವು ತುಳಸಿ ಬಗ್ಗೆ ಹೇಳಿದ್ರಿ. ತುಳಸಿನ ಏನ್ ನಮ್ ಜೊತೆ ಇಟ್ಕೊಂಡು ಹೋಗ್ಬೇಕಾ, ಅಥವಾ ಹೋಗೋದ್ಕಿಂತ ಮುಂಚೆ ತುಳಸಿ ನೋಡ್ ಹೋಗ್ಬೇಕಾ, ಅದನ್ನ ನಮ್ ಜೊತೆ ಕ್ಯಾರಿ ಮಾಡ್ಬೇಕಾ ಪಾಕೆಟ್ ಅಲ್ಲಿ? ಏನ್ ಮಾಡಿದ್ರೆ ಇದು ನಮ್ಗೆ ಶುಭವಾಗಿ? ನೋಡಿ, ತುಳಸಿ ನಮ್ಮ ಮನೆಯಿಂದ ಬಂದ ತಕ್ಷಣ ಫಸ್ಟ್ ವೆಲ್ಕಮ್ ಮಾಡೋದೇ ಅದೇನೆ. ನೀವು ಮನೆಯಲ್ಲಿ ನೀವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರಿ, ಇಲ್ಲ ಸೆಕೆಂಡ್ ಫ್ಲೋರ್ ಇರಲಿ, 100 ಫ್ಲೋರ್ ಇರಲಿ, ನಮ್ಮ ತುಳಸಿ ಮನೆ ಮುಂದೆ ಇರುತ್ತೆ. ಅದೇ ತೆಂಗಿನ ಮರ ಇರಕ್ಕಲ್ಲ. ಹಾಗಾಗಿ ತುಳಸಿನ ನೀವು ಮುಟ್ಬಿಟ್ಟು ಹೋದ್ರೆ ಒಳ್ಳೇದು, ಇಲ್ಲ ಅದನ್ನ ದೇವ್ರಿಗೆ ಅರ್ಪಿಸಿದ್ರೆ ಒಳ್ಳೇದು, ಪರ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ತುಂಬಾ ತುಳಸಿನ ಇವತ್ತು ಮತ್ತೆ ಪಿಂಕ್ ಹೂವನ್ನ, ಪಿಂಕ್ ತವರೇ ಹೂ ಸಿಕ್ಕಿದ್ ನಿಮ್ಗೆ ತುಂಬಾ ಒಳ್ಳೇದು. ಒಂದು ಲೈನ್ ಕಿತ್ಕೊಬೇಡಿ, ಒಂದು ದೇವ್ರಿಗೆ ಹಾಕಿ ಒಂದು ಕಿತ್ಕೊಳ್ಳಿ, ಒಂದು ಪರ್ಸಲ್ಲಿ ಇಟ್ಕೊಳ್ಳಿ. ಅದು ಸಖತ್, ಅದ್ರ ವೈಬ್ರೇಷನ್. ತುಳಸಿನ ಮತ್ತೆ ಪಿಂಕ್ ತವರೇ ಹೂವನ್ನ ಎರಡು ಮಿಕ್ಸ್ ಮಾಡಿ ಸೂಪರ್ ರಿಸಲ್ಟ್ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ತುಳಸಿ ಹಾಗೆ ಪಿಂಕ್ ಕಲರ್ ಹೂವ ಇವತ್ತು ಹೇಗೆ ಒಳ್ಳೇದ್ ಮಾಡತ್ತೆ ಅಂತ, ತುಳಸಿನ ನಮ್ ಜೊತೆ ಇಟ್ಕೊಳ್ಳೋದ್ರಿಂದ ಹೇಗೆ ಇವತ್ತಿನ ದಿನ ಒಳ್ಳೇದಾಗತ್ತೆ ಅಂತ. ಗುರುಜಿ ಇಷ್ಟೊತ್ತು ನಮ್ಗೆ ಸಂಖ್ಯೆಗಳ ಬಗ್ಗೆ, ಬಣ್ಣಗಳ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರಿ. ಈಗ ತುಂಬಾ ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ನಿಮ್ಮ ಹತ್ರ ಕಾಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೊದಲನೇ ಕಾಲರ್ ಯಾರು ಅಂತ ಕರೆಯನ್ನ ಸ್ವೀಕರಿಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಹೆಸರು, ಯಾವ ಊರು? ನನ್ನ ಹೆಸರು ಅಶ್ವಿನಿ ಮ್ಯಾಮ್, ಬಿಜಾಪುರದಿಂದ ಕಾಲ್ ಮಾಡ್ತಿದ್ದೀನಿ. ಅಶ್ವಿನಿ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ಅವ್ರ ಜೊತೆ ನಿಮ್ಮ ಸಮಸ್ಯೆಯನ್ನ ಹಂಚ್ಕೊಳ್ಳಿ. ಹಲೋ ಗುರೂಜಿ, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆಯೆಲ್ಲ ಚೆನ್ನಾಗಿದ್ದಾರಾ? ಗುರೂಜಿ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ ಗುರೂಜಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಕರ್ನಾಟಕದ ಆಶೀರ್ವಾದ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ. ಹೇಳಿ, ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಮನೇಲಿ ಇಲ್ವಾ ಅವರು? ಇಲ್ಲ ಗುರೂಜಿ, ಆಫೀಸ್ ಹೋಗಿದ್ದಾರೆ. ಅವ್ರಿಲ್ಲ ಅಂತ ನನ್ನ ಹತ್ರ ಕೇಳ್ತಾ ಇದ್ರ? ಅವ್ರ ಹತ್ರ ಕೇಳ್ತಾ ಇದ್ರಾ? ಹೌದು ಗುರೂಜಿ. ಆಯ್ತು, ಏನ್ ಕೇಳ್ಬೇಕು ಅಂತಿದ್ರ ಅವ್ರ ಬಗ್ಗೆ? ಅವರು ಯಾವುದೇ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಗುರೂಜಿ, ಅದು ಪೂರ್ಣ ಆಗ್ತಿಲ್ಲ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 25/11/1988. ಎಷ್ಟು ಗಂಟೆಲಿ ಹುಟ್ಟಿದ್ದಾರೆ? ಅವರು ಮಧ್ಯಾಹ್ನ 1:30. ಅವ್ರಿಗೆ ಇದೇ ತಿಂಗಳು ಬರ್ತ್ಡೇ ಬರ್ತಾ ಇದ್ದಲ್ವಾ? ಹೌದು ಗುರೂಜಿ, November 25. ಹಾಗಾಗಿ ಅವ್ರಿಗೆ ಬರ್ತ್ಡೇ ವಿಶ್ ಮಾಡಿ ನೋಡ. ನಿಮ್ಮ ಯಜಮಾನ್ರು ಹೆಂಗ್ ಮಾಡ್ತೀರಾ ಅಡ್ವಾನ್ಸ್ ಆಗಿ? ಹ್ಯಾಪಿ ಬರ್ಡೇ ಮೈ ಡಿಯರ್ ಹಸ್ಬೆಂಡ್. ಅವ್ರಿಗೆ ಹೆಸರಿಲ್ವಾ? ಮಂಜುನಾಥ್. ಯಾಕೆ ಮಂಜುನಾಥ್ ಅಂತ ಸಿಟ್ಟಿದ್ರಾ? ಎಣ್ಣೆಗೆಣ್ಣೆ ಹೊಡಿತಾರ ಇಲ್ವಾ? ಹಾಗೇನಿಲ್ಲ ಗುರುಜಿ, ಅವರು ಮಂಜುನಾಥ ಸ್ವಾಮಿ ದೇವ್ರ ಬೇಡ್ಕೊಂಡ್ ಮೇಲೆ ಹುಟ್ಟಿದಂತೆ, ಅದಕ್ಕೆ ಮಂಜುನಾಥ. ಎಣ್ಣೆ ಗಿಣ್ಣೆ ತಗೊಂಡಲ್ಲ? ಯಾವತ್ತೂ ತಗೊಂಡಿಲ್ಲ? ಇಲ್ಲ ಗುರುಜಿ. ಅಲ್ಲ, ಯಾಕಂದ್ರೆ ನಮ್ಮ ಬೆಂಗಳೂರಲ್ಲೆಲ್ಲ ನೋಡಿದ್ರೆ ಬರೀ ಮಂಜುನಾಥ ಬಾರ್ ಫೇಮಸ್.
ಗುರುಜಿ ತುಂಬಾ ಒಳ್ಳೆಯವರು. ಒಳ್ಳೇದು. ಸರಿ ಮೇಡಮ್ ಅವರೇ, ಇವ್ರಿಗೆ ಏನು ಮಾಡಿದ್ರು ಆಗ್ತಾ ಇಲ್ಲ ಅಂತ ಹೇಳೋಕ್ಕೆ ಕಾರಣ ಜಾತಕದಲ್ಲಿ ಇವಾಗ ಟೈಮ್ ನಂಬರ್ಸ್ ಅಲ್ಲೆಲ್ಲ ಮೀಡಿಯಂ ಆಗಿದೆ. ಈ ವರ್ಷ 25 ಅನ್ನೋ ನಂಬರ್ಸು ತುಂಬಾ ಸ್ವಲ್ಪ ವೀಕ್ ನಂಬರ್ಸ್. ಮುಂದಿನ ವರ್ಷದಿಂದ ಟೈಮ್ ತುಂಬಾ ಚೆನ್ನಾಗಾಗುತ್ತೆ, ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಮುಂದಿನ ವರ್ಷದಿಂದ ತುಂಬಾ ಚೆನ್ನಾಗಿ ಆಗ್ತಾರೆ. 100% ಮುಂದಿನ ವರ್ಷ ತುಂಬಾ ರಾಜ್ಯವಾಗಿದೆ. ಇವರು ಅತಿ ಹೆಚ್ಚು ಈ 25 ನಂಬರ್ ಸಂಖ್ಯೆಯಲ್ಲಿ ಹುಟ್ಟಿರೋದ್ರಿಂದ ತುಂಬಾ ಮಿರಾಕಲ್ ಸಕ್ಸಸ್ ನೀವು ಕಾಣ್ಬೋದು. ಅಂದ್ರೆ ಅತಿ ಹೆಚ್ಚು 1, 2, 6 ಅನ್ನೋ ನಂಬರ್ಸ್ನ ಅತಿ ಹೆಚ್ಚು ಯೂಸ್ ಮಾಡಿ ನೀವು ತುಂಬಾ ಸಖತ್ತಾಗುತ್ತೆ. ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ರೆಡ್ ಬ್ಲಾಕ್ ಕಲರ್ ಬಣ್ಣವನ್ನ ಯೂಸ್ ಮಾಡನೇ ಬೇಡದು. ಯಾವ್ದಾದ್ರು ಯೂಸ್ ಮಾಡ್ತೀರಾ? ಹೌದು ಗುರುಜಿ, ಬ್ಲಾಕ್ ಕಲರ್ ಒಂದೊಂದ್ ಟೈಮ್ ಯೂಸ್ ಮಾಡ್ತೀವಿ, ಪ್ಯಾಂಟ್ ಶರ್ಟ್ ಎಲ್ಲ. ಇಲ್ಲ, ಮಾಡಕ್ ಹೇಳ್ಬೇಡಿ ಅವ್ರಿಗೆ. ವೈಟ್ ಬ್ಲೂನ ಅತಿ ಹೆಚ್ಚು ಯೂಸ್ ಮಾಡಿ ತುಂಬಾ ರಿಸಲ್ಟ್ ಅನ್ನ ಕೊಡುತ್ತೆ. ತುಂಬಾ ಬ್ಯೂಟಿಫುಲ್ ಅಂದ್ರೆ ಅದ್ಭುತವಾಗಿ. ಯಾವ್ದಾದ್ರು ಪ್ರಾಪರ್ಟಿ ಇದೆಯಾ? ಸ್ವಂತ ಮನೆಯಲ್ಲ ಇದೆಯಾ? ಇದೆ ಗುರುಜಿ, ಅದೆಲ್ಲ ನಮ್ಮ ಮಾವರ ಹೆಸರಿಗೆ, ಅವ್ರ ಅಪ್ಪಾಜಿ ಹೆಸರಿಗೆ. ಅದೇ ಇದೆ ಅಂತ ಹೇಳಿ 25 ನಂಬರ್ಸ್ ತುಂಬಾ ಪವರ್ಫುಲ್ ನಂಬರ್ಸ್. 100% ನಿಮ್ ಜಾಗದಲ್ಲಿ ಬಹಳ ಅವ್ರಿಗೆ ನಂಬರ್ಸ್ಗಳಲ್ಲಿ ತುಂಬಾ ಲಕ್ ಇರೋದ್ರಿಂದ ಅದ್ಭುತದ ಒಂದು ಸಕ್ಸಸ್ ಅನ್ನ ಕಾಣಬಹುದು. ಇತ್ತೀಚೆಗೆ 2011 ಈಚೆಗೆ ಏನು ಮನೇಲಿ ಒಡವೆ ಪ್ರಾಪರ್ಟಿ ಪರ್ಚೇಸ್ ಮಾಡಿಲ್ಲ ಇನ್ನೂವರೆಗೂ? ಇಲ್ಲ ಗುರುಜಿ, ಮಾಡಿಲ್ಲ. ನಮ್ಮ ಮನೇಲಿ ಮಾಡಿದ್ದಾರೆ, ನಮ್ಮ ಅತ್ತೆ ಮಾವ ಮಾಡಿದ್ದಾರೆ. ಅದನ್ನೇ ಹೇಳಿದ್ದು, ಮನೇಲಿ ಮಾಡಿದ್ದಾರೆ. ಹಾಗಾಗಿ ನೀವು ಡಿವೈಡ್ ಆಗಿದ್ರಾ? ನಿಮ್ಮ ಅತ್ತೆ ನಿಮ್ಮ ಮಾವನಿಂದ ಡಿವೈಡ್ ಆಗಿದ್ರಾ? ಇಲ್ಲ ಇಲ್ಲ ಗುರುಜಿ. ಮತ್ತೆ ನಾನು ಒಟ್ಟು ಕುಟುಂಬಕ್ಕೆ ಮಾತಾಡ್ತಾ ಇದ್ದೀನಿ. ಯಾಕೆ ನೀವು ನಾನು ಅಂತ ಅಂತೀರಾ? ಯಾಕೆ ಫ್ಯಾಮಿಲಿ ಅಂತ ಅನ್ನಿ. ನೋಡಿ ಎಷ್ಟು ಜಿ ಕುಟುಂಬ ಹೆಂಗೆ ಯಾವಾಗಲೂ ಎಷ್ಟೋ ಪ್ರೋಗ್ರಾಮ್ ನೀವು ನೋಡ್ತೀರಾ, ಅದ್ರ ಕೊನೆಗೆ ಅವ್ರು ಜಿ ಕುಟುಂಬ ಅಂತ ಹೆಂಗ್ ಕಾರ್ಯಕ್ರಮ ಮಾಡ್ತಾರೆ. ಹಂಗೆ ನಮ್ಮ ಕುಟುಂಬನ ಸ್ಟಾರ್ಟ್ ಮಾಡಿ ಖಂಡಿತಲ್ಲೂ ಕೂಡ ಆ ಥರ ಯೋಗವನ್ನ ಕೊಡುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಶುಗರ್ ಗಿಗರ್ ಯಾರು ಬಂದಿಲ್ಲ ಇನ್ನುವೇ? ಇದೆ ಗುರುಜಿ, ನಮ್ಮ ಅವರಿಗೆ. ಅದನ್ನ ಯಾಕಂದ್ರೆ ಗುರು ಅನುಗ್ರಹ ಆದಾಗ, ಗುರು ಅಂದ್ರೆ ಶುಗರು, ಅದಕ್ಕೆ ಯಾಕಂದ್ರೆ ನೀವು ನೋಡಿರ್ಬೋದು ಆ ವೈಬ್ರೇಷನ್ ಕೊಟ್ಟಿದೆ. ಅದನ್ನ ಹೇಳ್ತಾ ಇದೆ. ಜಾಗದಲ್ಲಿ ಕಾರ್ ತಗೋಬಹುದು, ಬೈಕ್ ತಗೋಬಹುದು, ಎಲ್ಲ ತಗೋಬಹುದು. ಆದ್ರೆ ನಿಮ್ ಯಜಮಾನರು ಡಿಪೆಂಡ್ ಟೇಸ್ಟ್. ಏನ್ ಹೇಳಿ, ನಿಮ್ಮ ಹತ್ರ ಒಂದೊಂದ್ ತರ ಮಾತಾಡ್ತಾರೆ. ಹಗ್ಲೊತ್ತು ಒಂಥರ ಇರ್ತಾರೆ, ಶುಕ್ರವಾರ ಒಂಥರ ಇದ್ರೆ ಮಂಗಳವಾರ ಒಂಥರ ಇರ್ತಾರೆ, ನೈಟ್ ಅಂತ ಡಿಪೆಂಡ್ಸ್. ಮತ್ತೆ ಅವ್ರಿಗೆ ಬಟ್ಟೆ ಮೇಲೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಗುರುಜಿ. 1 ವರ್ಷದಿಂದ ಜಾಬ್ ಸರ್ಚ್ ಮಾಡ್ತಾ ಇದೀವಿ. ಹೌದೌದು, ಇನ್ನೂ ಸಿಕ್ಕಿಲ್ಲ ಗುರುಜಿ. ಇಲ್ಲ, ನಿಜವಾಗ್ಲೂ ಕೂಡ ಸಿಗುತ್ತೆ. ನೀವು ಚೆನ್ನಾಗಿ ನೋಡ್ಕೇಳಿ, ತುಂಬಾ ಅದ್ಭುತವಾಗಿ ನೀವು ಚೆನ್ನಾಗಿ ನೋಡ್ಕೇಳಿ. ಯಾವ ತರ ನಿಮ್ಗೆ ತುಂಬಾ ಖುಷಿಯಾಗಿ ಹೆಂಗ್ ನೋಡ್ಕೇಳ್ತಾರೆ ನಿಮ್ಮ ಯಜಮಾರನ್ನ? ಚೆನ್ನಾಗಿರೋ ಅಡಿಗೆ ಮಾಡ್ತೀನಿ. ಹೌದಾ? ಗಂಡು ಮಗು ಇದೆ ಮನೇಲಿ? ಹೆಣ್ಮಗು ಇದೆಯಾ? ಹೆಣ್ಮಗು ಇದೆ ಗುರುಜಿ, ಫಸ್ಟ್ ಪಾಪು. ಹೌದಾ? ಖುಷಿ ಇದೆಯಾ? ಹಾ ಗುರುಜಿ, ತುಂಬಾ ಖುಷಿ ಇದೆ. ಹೌದು. ನಿಮ್ಮ ಯಜಮಾನರಿಗೆ ಏನಪ್ಪ ಒಂದು ವಿಶೇಷ ಅಂದ್ರೆ, ನಿಮ್ಮ ಯಜಮಾನರಲ್ಲಿ ರಾಹು ತುಂಬಾ ಬಲವಾಗಿದೆ. ಅಂದ್ರೆ 4ನೇ ನಂಬರ್ ತುಂಬಾ ಪವರ್ಫುಲ್ ಆಗಿರುತ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ಅಲ್ಲಿ ಒಂದು ಬ್ಲೂ ಕಲರ್ ಒಂದು ಕಪ್ಪಿನ ಗ್ಲಾಸ್ ಅಲ್ಲಿ ಉದ್ದಿನ ಕಾಳನ್ನ ಇಡಿ. ನಿಮ್ಮ ರೂಮ್ ಅಲ್ಲಿ ತುಂಬಾ ಅದ್ಭುತವಾಗಿರುತ್ತದೆ. ನಿಮ್ಮ ಯಜಮಾನರ ಹೆಸರು, ನಿಮ್ಮ ಅತ್ತೆ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಿಮ್ಮ ಹೆಸರು, ನಿಮಗೆ ಬೇಕಾದ ದೇವ್ರ ಹೆಸರು ಎಲ್ಲ ಉಲ್ಟಾ ಬರ್ದಿಡಿ. ಯಾಕಂದ್ರೆ ಆ ಹೆಸರುಗಳೆಲ್ಲ ಉಲ್ಟಾದಿಂದ ಬರೀರಿ. ಅವಾಗ ಸಖತ್ತು ನಿಮ್ಗೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಹಳ ದೊಡ್ಡ ಸಕ್ಸಸ್ ಅನ್ನ ಕಾಣುತ್ತೆ. ಮತ್ತೆ ನಿಮ್ ಲೈಫಲ್ಲಿ ಚೆನ್ನಾಗಿ ಆಗೇ ಆಗ್ತಾರೆ. ನಿಮ್ಗೆ ನನಗಿರೋ ನಂಬಿಕೆ, ನಿಮ್ಮ ಯಜಮಾನ್ 15 ದಿವಸದಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ನಾನು ಹೇಳಿದ ಕಲರ್ನ ಯೂಸ್ ಮಾಡಿ ಸಿಗುತ್ತೆ. ಯಾಕಂದ್ರೆ ಆ ನಂಬರ್ ಅಂದ್ರೆ ಬ್ಲೂ ಕಲರ್ ನಂಬರ್ ಇದೆಯಲ್ಲ, ಆ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ. ನೋಡಿ, ನಿಮ್ಮ ಯಜಮಾನ್ 25 ಅಂದ್ರೆ 2+7. ಧೋನಿ ನೋಡಿ 7ನೇ ತಾರೀಕು ಅವ್ರಿಗೆ ಬ್ಲೂ ಕಲರ್ ವರ್ಲ್ಡ್ ಕಪ್ 2020 ವರ್ಲ್ಡ್ ಕಪ್ ಗೆದ್ರು, ಇಂಡಿಯಾ ವರ್ಲ್ಡ್ ಕಪ್ ಗೆದ್ರು. ಅದ್ರ ವೈಬ್ರೇಷನ್ ಬೇರೆ, ತುಂಬಾ ಅದ್ಭುತ, ತುಂಬಾ ಕ್ಲಿಕ್ ಆಗ್ತೀರಾ. ಮತ್ತೆ ನಿಮ್ಮ ಮನೇಲಿ ಜಾಸ್ತಿ ಯಾವ್ದಾದ್ರು ಒಂದು ನನಗೆ ತಿಳಿದಿರೋ ಪ್ರಕಾರ 25ನ್ನ 4 ಸರಿ ಬರ್ದಿರಿ, ತುಂಬಾ ರಿಸಲ್ಟ್ ಬರುತ್ತೆ. 25 4 ಸರಿ ಬರೀರಿ, ಒಳ್ಳೆದಾಗಲಿ. ಅಶ್ವಿನಿ ಅವರೇ, ಕೇಳಿಸ್ಕೊಂಡ್ರಲ್ಲ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಗುರೂಜಿ ಅಂತ ಅನ್ಕೊಳ್ತೀನಿ. ಅವ್ರು ಹೇಳಿರುವಂತಹ ಎಲ್ಲದನ್ನ ಫಾಲೋ ಮಾಡಿ, ಎಲ್ಲರ ಹೆಸರುಗಳನ್ನ ಉಲ್ಟಾ ಬರ್ದು ಆ ನೀಲಿ ಬೌಲಲ್ಲಿ ಇಡಿ. ಹಾಗೆ ಆದಷ್ಟು ಕಪ್ಪು ಮತ್ತೆ ಕೆಂಪು ಬಣ್ಣನ ಅವಾಯ್ಡ್ ಮಾಡಕ್ ಹೇಳಿದ್ದಾರೆ, ಅದನ್ನ ಅವಾಯ್ಡ್ ಮಾಡಿ ನಿಮ್ಮ ಮನೆಯವರ ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಶ್ವಿನಿ ಅವರೇ. ಗುರೂಜಿ, ಎಲ್ಲರಿಗೂ ನಿಮ್ ಜೊತೆ ಕಾಲ್ ಅಲ್ಲಿ ಮಾತಾಡಿ ಸಮಸ್ಯೆಗೆ ಪರಿಹಾರನ ಕಂಡ್ಕೊಳ್ಬೇಕು ಅಂತ ಇರತ್ತೆ, ಆದ್ರೆ ಎಲ್ಲರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಒಂದಷ್ಟು ಜನ ನಮ್ಗೆ ಪತ್ರದ ಮೂಲಕ ತಮ್ಮ ಸಮಸ್ಯೆಗಳನ್ನ ಬರೆದು ಕಳಿಸಿದ್ದಾರೆ. ನಾನು ಇವಾಗ ಆ ಪತ್ರನ ಓದ್ತೀನಿ, ನೀವು ಅವ್ರಿಗೆ ಪರಿಹಾರನ ಕೊಡ್ಬೇಕು ಗುರುಜಿ. ನಮ್ಮ ಮೊದಲನೇ ಪತ್ರ ಗುರುಜಿ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಗಣೇಶ್ ಅಂತ, ನನ್ನ ಊರು ಹಾಸನ. ನಾನು ಟಿವಿಯಲ್ಲಿ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ನಾನು ಮನೆಯವರಿಗೆ ಗೊತ್ತಾಗದಂತೆ ನಿಮ್ಗೆ ಈ ಪತ್ರ ಬರಿತಾ ಇದ್ದೀನಿ. ನನ್ನ ಹುಟ್ಟಿದ ದಿನಾಂಕ 13/6/2008. ನನ್ನ ಸಮಸ್ಯೆ ಏನೆಂದರೆ, ನಾನು ಈಗ 10ನೇ ತರಗತಿ ಓದುತ್ತಿದ್ದೇನೆ. ನಾನು ಎಷ್ಟೇ ಕಷ್ಟಪಟ್ಟು ಓದಿದರೂ ನನಗೆ ಅದು ನೆನಪು ಉಳಿಯೋದಿಲ್ಲ. ವಿದ್ಯೆ ತಲೆಗೆ ಹತ್ತುತ್ತಿಲ್ಲ. ಮನೆಯವರು ನನ್ನ ಮೇಲೆ ತುಂಬಾ ಆಸೆ ಕನಸು ಕಟ್ಟಿಕೊಂಡಿದ್ದಾರೆ. ನಾನು ಈ ಸರಿ ಫೇಲ್ ಆದ್ರೆ ಮನೆಯವರೆಲ್ಲ ಏನನ್ನುತ್ತಾರೆ ಅನ್ನೋ ಭಯ ಕಾಡ್ತಾ ಇದೆ. ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಿ ಗುರುಗಳೇ, ಧನ್ಯವಾದಗಳು ಅಂತ ಪತ್ರವನ್ನ ಗಣೇಶ್ ಅವರು ಬರೆದಿದ್ದಾರೆ ಗುರುಜಿ. ನೀವು ಅವರ ಸಮಸ್ಯೆಗೆ ಪರಿಹಾರವನ್ನ ಹೇಳ್ಬೇಕು.
ನೋಡಿ, ನಾವು ಗಣೇಶ್ ಅಂತ ನಾವು ಮೊದಲನೇ ಪೂಜೆ ಮಾಡ್ತೀವಿ. ಆದರೆ ಒಬ್ಬ ಗಣೇಶನವರು ಮೊದಲನೇ ಪ್ರೈಮ್ ಮಿನಿಸ್ಟರ್ ಬರಲ್ಲ, ಮೊದಲನೇ CM ಬರಲ್ಲ. ದೊಡ್ಡ ಗಣೇಶ್ ಅವರು ಬೌಲಿಂಗ್ ಇಂಡಿಯನ್ ಟೀಮ್ಗೆ ಆದ್ರೂ ಕೂಡ ಕ್ಯಾಪ್ಟನ್ ಆಗಕ್ಕಾಗಲ್ಲ. ತುಂಬಾ ಏನಾಗುತ್ತೆ ಅಂದ್ರೆ ರಾಜನ್ ಆಗಕ್ಕಾಗಲ್ಲ ಗಣೇಶನ ಹೆಸರು. ಗಣೇಶನವರು ಮದುವೆ ಆದ್ಮೇಲೆ ತುಂಬಾ ಜನ ಫೇಲ್ಯೂರ್ ಆಗ್ಬಿಡ್ತಾರೆ. ಬ್ಯಾಚುಲರ್ ಲೈಫಲ್ಲಿ ತುಂಬಾ ಕ್ಲಿಕ್ ಆಗ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವ್ರ ಹೆಸರನ್ನ ಇಡೋದು ದೊಡ್ಡದಲ್ಲ ಮಕ್ಕಳಿಗೆ. ಗಣೇಶನ ಕೋಪ ಬಂದಾಗ ಯಾರು ಬೈದ್ ಬಿಡ್ತಾರೆ. ಅವಾಗ ದೇವ್ರ ಹೆಸರನ್ನ ಡೈರೆಕ್ಟ್ ಆಗಿ ಇಡ್ತಾಗ ಬೈದನ್ಗೆ ಒಂದು ಅರ್ಧ ಶಾಪ, ಇಟ್ಕೊಂಡನ್ಗೆ ಅರ್ಧ ಶಾಪ, ಕಟ್ತನ್ಗೆ ಒಂದು ಅರ್ಧ ಶಾಪ ಆಗುತ್ತೆ. ನೇಮನ್ನ ಇಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು. ಗಣೇಶನ ನೇಮ್ 23 ಬರುತ್ತೆ. ಇವ್ರು 13ನೇ ನಂಬರ್ ಹುಟ್ಟಿದ್ದಾರೆ. 13ಕ್ಕೆ 23 ಡೆಡ್ ಆಪೋಸಿಟ್ ನಂಬರ್. ಆಗ ಇವ್ರಿಗೆ ಈ ಸರಿ ವಿದ್ಯೆ ತುಂಬಾ ತೊಂದರೆ ಕೊಡುತ್ತೆ, ಖಂಡಿತಲೂ ತುಂಬಾ ತೊಂದರೆ ಕೊಡುತ್ತೆ. ಅದರಲ್ಲೂ ಕೂಡ ಗಣೇಶ್ ಈ ಸರಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀಯಾ, ನೀನು ಒಂದು ಪರಿಹಾರ ಕೊಡ್ತೀನಿ. ನೀನು ಯಾವುದೇ ಒಂದು ಬುಕ್ಕನ್ನ ಓದ್ಬೇಕಾದ್ರೆ ಒಂದು ಯೆಲ್ಲೋ ಕಲರ್ ಸೀಟನ್ನ, ಒಂದು ಯಾವ್ದಾದ್ರು ಒಂದು ಯೆಲ್ಲೋ ಕಲರ್ ಸೀಟನ್ನ ಹಾಕಿ, ಮತ್ತೆ ಚೆನ್ನಾಗಿ ವಿದ್ಯೆ ಬರಕ್ಕೆ. ಇವಾಗ ನೋಡಿ, ಮುಸ್ಲಿಂ ಮುನಿಗಳೆಲ್ಲ ತಪಸ್ಸು ಮಾಡೋರು, ಇವಾಗ ದೇವಸ್ಥಾನದಲ್ಲಿ ತಪಸ್ಸು ಮಾಡ್ತಾರೆ. ಅಂದ್ರೆ ಆ ಮಂತ್ರ ಜಪ ಮಾಡಿದಾಗ ಅದು ನಮ್ಮ ಬಾಡಿಲಿ ಹಾಗೆ ಉಳ್ಕೊಳ್ಳಿ ಅಂತೇಳಿ ಮೆಮೊರಿಗೆ ಅದೊಂದು ಇದು ಮಾಡ್ತಾರೆ. ಹಾಸನದಲ್ಲಿ ಹುಟ್ಟಿರೋದ್ರಿಂದ ಹೇಳ್ತೀನಿ, ಎಚ್ಚೆ ಹೊಳೆಯಲ್ಲಿ ಒಂದು ಲೊಡ್ಡು ಬರುತ್ತೆ. ಎಚ್ಚೆ ಹೊಳೆಯಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ. ಹೊಳೆಯಲ್ಲಿ ಬರುತ್ತೆ. ಹೊಳೆ ಮಳ್ಳಿದೆ, ಅದೊಂಥರ ಲಕ್ಷ್ಮಿ. ಮನೆ ಕಟ್ಟಬೇಕಂದ್ರೆ ಮಳ್ಳು ಬೇಕು. ಆ ಮಳ್ಳಲ್ಲಿ ತುಂಬಾ ಶಕ್ತಿ ಇದೆ. ಒಳಗಡೆ ಒಂದು ಎಲ್ಲೋ ಕಲರ್ ಒಂದು ಕಲ್ಲು ಉದ್ಭತ್ತಿ ಆಗುತ್ತೆ. ಅದು ಸಿಗೋದು ಬಹಳ ಕಷ್ಟ, ಎಷ್ಟೋ ವರ್ಷ ಬೇಕು. ಅದು ಸಿಕ್ಕಿರೋ ಎನರ್ಜಿ ಬರುತ್ತೆ. ಆ ಕಲ್ಲು ಒಳಗಡೆ ಮಳ್ಳು ಸೇರಿ ಎಲ್ಲೋ ಕಲರು ಅಷ್ಟು ಪಳಪಳ ಅಂತ ಇರುತ್ತೆ. ಆ ಕಲ್ಲು ಸಿಗೋದು ಬಹಳ ಅಪರೂಪ. ಆ ಲೊಡ್ಡ ಚಾಪೆ ಮೇಲೆ ಕುತ್ಕೊಂಡು ಈಶಾನ್ಯ ಮೂಲೆಯಲ್ಲಿ ನೀನು ಓದಕ್ಕೆ ಸ್ಟಾರ್ಟ್ ಮಾಡು. ಬೆಳಿಗ್ಗೆ ಎದ್ದು ಓದ್ಬೇಕಾದ್ರೆ, ನೀನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಳ್ಳಿ ಮರವನ್ನ ಮುಟ್ಟು. ಹಿಂದೆಲ್ಲ ಹೇಳೋರು ಹಳ್ಳಿ ಮರದಿಂದ ಬ್ಯಾಂಕ್ ಓಪನ್ ಆಯ್ತು, ಹಳ್ಳಿ ಮರದೊಳಗಡೆ ಪಂಚಾಯತಿ ತೀರ್ಮಾನ ಮಾಡೋರು. ಹಳ್ಳಿ ಮರ ನಮಗೆ ಎಲ್ಲ ಕೊಡೋದು. ಬ್ಯಾಂಕ್ ಮುಂಚೆಲೆ ಕರ್ನಾಟಕ ಬ್ಯಾಂಕ್ ಸ್ಟಾರ್ಟ್ ಆಗಿದೆ ಹಳ್ಳಿ ಮರದಡಿಯಿಂದ ಒಂದು ಬಾಕ್ಸ್ ತರೋರು, ಲೆಕ್ಕ ಹಾಕೋರು, ಹೋಗೋರು. ಹಳ್ಳಿ ಮರವನ್ನ ನೀನು ಮುಟ್ಟಕ್ಕೆ ಸ್ಟಾರ್ಟ್ ಮಾಡು. ನಿನ್ನ ಲೈಫಲ್ಲಿ ತುಂಬಾ ಬದಲಾವಣೆ ಆಗ್ತೀಯಾ. ನೀನು ಖಂಡಿತ ಹಳ್ಳಿ ಮರ ಹಾರಾದಸು. ಆ ಲೊಡ್ಡನ್ನ ಯೂಸ್ ಮಾಡು. ಈಶಾನ್ಯ ಮೂಲೆಯಲ್ಲಿ ಯೆಲ್ಲೋ ಕಲರ್ ಚಾಪೆ, ಯೆಲ್ಲೋ ಕಲರ್ ಬಣ್ಣನ ಅತಿ ಹೆಚ್ಚು ಯೂಸ್ ಮಾಡು. ನೀನು ನೋಡ್ಬೇಕಾದ್ರೆ ಈ ವರ್ಷ ಡುಮ್ಕ್ ಹೊಡಿಬೇಕು ಅಂತ ಇದೆ, ಆದ್ರೆ ಅದು ಯೂಸ್ ಮಾಡು, ನೀನು ಪಾಸ್ ಆಗ್ತೀಯ. ಗಣೇಶ್ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಪರೀಕ್ಷೆಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಗುರುಜಿ, ನೀವು ಪ್ರತಿದಿನ ನಮ್ಗೆ ದಿನದ ಸಲಹೆ ಅಂತ ಕೊಡ್ತಾ ಇರ್ತೀರಾ. ಇವತ್ತಿನ ದಿನ ನಮ್ಮ ವೀಕ್ಷಕರಿಗೆ ಯಾವ ಸಲಹೆಯನ್ನ ಕೊಡ್ತಾ ಇದ್ದೀರಾ ಗುರುಜಿ? ನೋಡಿ, ತುಂಬಾ ಜನ ಸಾಲ ತೀರಿಸಬೇಕು ಅಂತ ಆಸಕ್ತಿ ಇರುತ್ತೆ. ಸಾಲ ತೀರೋದೇ ಇಲ್ಲ ಅವ್ರ ಲೈಫಲ್ಲಿ. ಶನಿವಾರ ಸಾಲ ತೀರಿಸಿದ್ರು ಒಳ್ಳೇದು. ಆದ್ರೆ 7ನೇ ತಾರೀಕು ಶನಿವಾರ ಬಂದ್ರೆ ವಿಪರೀತ ರಾಜಯೋಗವನ್ನ ಕೊಡುತ್ತೆ. ಇವತ್ತು ಯಾರು ಸ್ವಲ್ಪ ಬೆಳಿಗ್ಗೆ ದುಡ್ಡು ಅವ್ರಿಗೆ ಕಂಡವ್ರಿಗೆ ಸ್ವಲ್ಪ ಉಪ್ಪನ್ನ ಮುಟ್ಟಿ ದುಡ್ಡನ್ನ ಎಣಿಸಿ ತೃಪ್ತಿಯಿಂದ ಕೊಟ್ಬಿಡ್ತಾರೆ ಸಾಲ ಕೊಡ್ಬೇಕಾರೆ. ಹಂಗೆಲ್ಲ ಕೊಡಬಾರ್ದು. ಸ್ವಲ್ಪ ಎಲ್ಲಾರು ಒಂದು ನೋಟನ್ನ ಹಿಂಗೆ ಕತ್ರಿ ತರ ಹಿಡಿದಿರ್ಬೇಕು. ಅವ್ರು ಕೊಡ್ಬೇಕಾದ್ರೆ ತಗೊಳಪ್ಪ ಅಂತ ಒಂದು ನೋಟ್ ಹಿಂಗೆ ಹಿಡಿದಿರ್ಬೇಕು. ಉಪ್ಪು ಮುಟ್ಟಿ ಅವ್ರ ಸಾಲವನ್ನ ₹1 ಆಗ್ಲಿ, ಎಷ್ಟೋ ಲಕ್ಷ ಇರ್ಬೋದು. ಇವತ್ತು ಸಾಲ ತೀರಿಸ್ತೀನಿ ಅಂತ ಅವ್ರ ಮನೆಗೆ ಹೋಗಿ ಕೊಡೋದು ಬಹಳ ಒಳ್ಳೆ ಕೆಲಸ. ಅವ್ರಿಗೆ ಸಾಲ ತೀರ್ಸಕ್ ಉಪ್ಪು ಮುಟ್ಟಿ ಸ್ವಲ್ಪ ದುಡ್ಡು ಕೊಡ್ಬೇಕಾದ್ರೆ ಕತ್ರಿ ತರ ಹಿಡಿದಿರ್ಬೇಕು, ಹಿಂಗ್ ಹಿಡಿದಿರ್ಬೇಕು ಸ್ಟೈಲ್ ಆಗಿ. ಇಲ್ಲ ಹಿಂಗೆ ಗೌರವದಿಂದ ಕೊಡಬಾರ್ದು. ಒಂಥರ ತಗಳಪ್ಪ ನಿಂದ ಋಣ ತೀರ್ತನ್ಬಾರ್ದು. ಒಂಥರ ಗತ್ತು ಗಾಂಧೀರ್ಯದಲ್ಲೇ ಹಿಡಿದು ಕೊಟ್ರೆ ಇವತ್ತು ಅವ್ರಿಗೆ ಯಾರಿಗಾರು ಸಾಲ ತೀರ್ಸ್ಬೇಕಂತ ದುಡ್ಡು ಕೊಟ್ರೆ ಅವ್ರಿಗೆ ಹೇಗ್ ದುಡ್ಡು ಬರುತ್ತೋ ಗೊತ್ತಿಲ್ಲ, ದುಡ್ಡು ಬಂದು ಅವ್ರು ಸಾಲ ತೀರಿಸ್ತಾರೆ. ಇವತ್ತು ಖಂಡಿತಲು ಮಾಡಿ ನಿಮ್ ಸಾಲ ತೀರಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಸಹ ಬರೀ ವಾಯ್ದೆ ಮಾಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ. ಇವತ್ತು ನೀವು ಕೊಡಿ ತಗೊಂಡಾಗ ಅವ್ರಿಗೇನೆ ನೋಡಿ ನಿಮ್ ಸಾಲ 1 ತಿಂಗಳಲ್ಲಿ, 3 ತಿಂಗಳಲ್ಲಿ, 4 ತಿಂಗಳಲ್ಲಿ ದೊಡ್ಡ ಸಾಲ ಎಷ್ಟೆಷ್ಟು ಇರುತ್ತೋ ಬೇಗ ತೀರಕ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾವತ್ತು ಶನಿವಾರ ದಿವಸ ಕರೆದು ಕೊಡಕ್ ಸ್ಟಾರ್ಟ್ ಮಾಡಿ. ಅಪ್ಪ ನೀವು ಬಂದು ನಿಮ್ ದುಡ್ಡು ತಗೊಂಡು ಹೋಗೋಣ ಸ್ಟಾರ್ಟ್ ಮಾಡಿ. ನಿಮ್ ಸಾಲ ಬೇಗ ತೀರ್ಸುತ್ತೆ. ನಿಮ್ಗೆ ಹಿಡಿದಿರೋ ದರಿದ್ರ ಎಲ್ಲ ಬಿಟ್ಟು ನಿಮ್ಗೆ ಅದೃಷ್ಟ ದೇವತೆ ತಾಂಡವಾಡ್ತಾರೆ. ನೀವು ಕೊಡಕ್ ಸ್ಟಾರ್ಟ್ ಮಾಡಿ. ಇವತ್ತಿಂದ ನಿಮ್ ದುಡ್ಡು ಬಂದು ಸಾಲ ತೀರಿಸಿ ನೀವು ಮನೇಲಿ ನೆಮ್ಮದಿಯಾಗಿ ಡೋರ್ ತಕ್ಕ ಮಲ್ಕೋಬಹುದು. ಇವಾಗ ಯಾರೋ ಬೆಲ್ ಮಾಡಿದಾಗ ಬಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಯಜಮಾನ್ ಇಲ್ಲ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡೋದೆಲ್ಲ ಬಿಟ್ಬಿಡಿ. ಇವತ್ತು ಸಾಲ ತೀರಿಸಿ ಅಂತ ಸ್ಟಾರ್ಟ್ ಮಾಡಿ. ಅದೃಷ್ಟ ದೇವತೆ ನಿಮ್ಮ ಮನೇಲಿ ಹುಡುಕಿ ಬಂದು ವಾಸ ಮಾಡೋಯ್ತಲ್ಲ ಚಕ್ಕ ಬಾಲಕ್ಕೆ ಕೂತ್ಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನಾವು ಸಾಲವನ್ನ ತೀರಿಸಬೇಕು, ಯಾವ ರೀತಿ ಕೊಡೋದ್ರಿಂದ ನಾವು ಆದಷ್ಟು ಬೇಗ ಸಾಲ ಮುಕ್ತರಾಗ್ತೀವಿ ಅಂತ ಗುರೂಜಿ ಅವರು ಹೇಳಿದ್ದಾರೆ. ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನ ದಯವಿಟ್ಟು ಚಾಚು ತಪ್ಪದೆ ಪಾಲಿಸಿ ಅಂತ ಹೇಳ್ತಾ ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿಕ್ಕೆ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಾನು ನೋಡಿ ನಿಮ್ಮನ್ನ ಸಂತೋಷಗಿರ್ತೀನಿ, ನನ್ನನ್ನು ನೋಡಿ ನೀವು ಸಂತೋಷಗಿರಿ. ಮತ್ತೆ ನಾಳೆ ಸಿಗೋಣ. ಇದಾಗಿತ್ತು ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಸೋಮವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯೊಂದಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.